ಕಾಂಗ್ರೆಸ್ ನಾಯಕರಿಗೂ ಕೂಡ ಐಟಿ ಶಾಕ್ ಅನ್ನ ನೀಡಿದೆ. ಬೆಂಗಳೂರಿನಲ್ಲಿ ನಾಯಕರ ಆಪ್ತರಿಗೆ ಐಟಿ ಇಲಾಖೆ ಬಿಸಿಯನ್ನ ತಟ್ಟಿಸಿದೆ. ರಾಮಲಿಂಗಾರೆಡ್ಡಿ ಆಪ್ತರ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿರುವಂತದ್ದು ಕಾಂಗ್ರೆಸ್ ನಾಯಕರಿಗೂ ಕೂಡ ಐಟಿ ಚಾಟಿಯನ್ನ ಬೀಸಿದೆ. ಬೆಂಗಳೂರಿನಲ್ಲಿ ನಾಯಕರ ಆಪ್ತರಿಗೆ ಇಲ್ಲಿ ಪ್ರಮುಖವಾಗಿ ಐಟಿ ಬಿಸಿ ತಟ್ಟಿದೆ. ರಾಮಲಿಂಗಾರೆಡ್ಡಿ ಆಪ್ತರ ಮನೆಗಳ ಮೇಲೆ ಐಟಿ ಇಲಾಖೆ ದಾಳಿಯನ್ನ ಮಾಡಿದೆ. ಅದೇ ರೀತಿಯಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಬಿಕೆ ಹರಿಪ್ರಸಾದ್ ಆಪ್ತರ ಮನೆಗಳ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಬಿಕೆ ಹರಿಪ್ರಸಾದ್ ಅವರ ಒಂದು ಆಪ್ತರ ಮನೆಗಳ ಮೇಲೂ ಕೂಡ ದಾಳಿ ಆಗಿರುವಂತದ್ದು. ಇಬ್ಬರು ಕಾಂಗ್ರೆಸ್ ನಾಯಕರಿಗೆ ಐಟಿ ಶಾಕ್ ನೀಡಿದೆ. ಮತ್ತು ಬೆಳಗಿನ ಜಾವದಿಂದ ಈಗ ಮೈಸೂರು ಇರ್ಬೋದು, ಮಂಡ್ಯದ CS ಪುಟ್ಟರಾಜು ಸಚಿವ CS ಪುಟ್ಟರಾಜು ಮತ್ತು ಅವರ ಆಪ್ತರು ಸಂಬಂಧಿಕರ ಮನೆ ಮೇಲೆ, ಹಾಗೆ ಹಾಸನದ PWD ಕಚೇರಿಗಳ ಮೇಲೆ, ಹಾಗೆ ರೇವಣ್ಣ ಅವರ ಆಪ್ತರ ಮೇಲೆ, ಹೀಗೆ ಚುನಾವಣೆ ಸಂದರ್ಭದಲ್ಲಿ ರೀತಿ ಐಟಿ ದಾಳಿ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಈಗ ಐಟಿ ಇಲಾಖೆ ಅನ್ನೋದು ಒಂದು ಸರ್ಕಾರದ ಒಂದು ಸಂಸ್ಥೆ. ಅದೇನು ಐಟಿ ಇಲಾಖೆ ಇವತ್ತು ಬಿಜೆಪಿಯ ಒಂದು ಅಂಗಪಕ್ಷವಾಗಿದೆ. ಏನಲ್ಲಿ ಈ ಬಿಜೆಪಿನಲ್ಲಿ ಎಲ್ಲ ಪಕ್ಷದಲ್ಲೂ ಸ್ಟೂಡೆಂಟ್, ಮಹಿಳಾ ವಿಂಗು, SC ST, ಮೈನಾರಿಟಿ ಬೇರೆ ಬೇರೆ ಎಲ್ಲ ಇರ್ತಾರಲ್ಲ, ಆ ಥರ ಐಟಿ ಕೂಡ ಬಿಜೆಪಿಗೆ ನೋಡ್ತಾ ಇದ್ದೀವಿ. ಮಾಜಿ ಸಚಿವರಾಗಿರುವಂತ ಹಾಗೆ ಕಾಂಗ್ರೆಸ್ನ ಪ್ರಭಾವಿ ನಾಯಕ BTM ಲೇಔಟ್ನ ಶಾಸಕ ರಾಮಲಿಂಗಾರೆಡ್ಡಿ ಅವರ ಆಪ್ತರ ಮನೆಗಳ ಮೇಲೂ ಕೂಡ ದಾಳಿಯಾಗಿದೆ. ಅದರ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಯಾವ ರೀತಿಯಾಗಿ ಬಿಜೆಪಿಯಲ್ಲಿ ಘಟಕಗಳಿದಾವಲ್ಲ, ಯುವ ಮೋರ್ಚಾ ಆಗಿರ್ಬೋದು, SC ST ಮೋರ್ಚಾ ಆಗಿರ್ಬೋದು, ರೈತ ಮೋರ್ಚಾ ಆಗಿರ್ಬೋದು, ಈ ರೀತಿಯಾಗಿ ಐಟಿ ಇಲಾಖೆ ಕೂಡ ಒಂದು ಮೋರ್ಚಾ ರೀತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು ಅಂತ ರಾಮಲಿಂಗಾರೆಡ್ಡಿ ಅವರು ತಮ್ಮ ಅಸಮಾಧಾನ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತಿನ ಐಟಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ನೀಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ರು. ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ರಾಮಲಿಂಗಾರೆಡ್ಡಿ ಅವರು ಮಾಜಿ ಗೃಹ ಸಚಿವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರ ಆಪ್ತರ ಮನೆಗಳ ಮೇಲೂ ಕೂಡ ದಾಳಿಯಾಗಿದೆ.